ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೆಂಟ್ರಾಯ್ಡ್ ಮೇಲೆ. ಸೊ ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಏನ್ ಕ್ವಶನ್ ಕೇಳಿರೋದು, ಫೈಂಡ್ ದ ಸೆಂಟ್ರಾಯ್ಡ್ ಆಫ್ ದ ಶೇಡೆಡ್ ರೀಜನ್ ಇನ್ ದ ಗಿವನ್ ಫಿಗರ್. ಸೊ ಈ ಶೇಡೆಡ್ ರೀಜನ್ ಇದೆಯಲ್ಲ, ಇದ್ರದ್ದು ಮಾತ್ರ ನಾವು ಸೆಂಟ್ರಾಯ್ಡ್ ಅನ್ನ ಕಂಡುಹಿಡಿಬೇಕು. ಸೊ ಅದು ಯಾವ ರೀತಿ ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಮಾಮೂಲಿ ಪ್ರೊಸೀಜರ್ ಅಲ್ಲೇ ಪ್ರೊಸೀಡ್ ಆಗ್ತಾ ಹೋಗೋಣ. ಫಸ್ಟ್ ಯಾವ ಶೇಪ್ಗಳಿದಾವೆ ಅಂತ ಗೊತ್ತಾಗಬೇಕು. ಒಂದು ಸೆಮಿ ಸರ್ಕಲ್ ಇದೆ, ಓಕೆ. ನೆಕ್ಸ್ಟ್ ಒಂದು ಟ್ರಯಾಂಗಲ್ ಇದೆ, ಇನ್ನೊಂದು ರೆಕ್ಟ್ಯಾಂಗಲ್ ಇದೆ. ಬೇಕಾದ್ರೆ ಇಲ್ಲೊಂದು ಲೈನ್ ಅನ್ನ ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇವಾಗ ಗೊತ್ತಾಯ್ತಾ. ಒಂದು ರೆಕ್ಟ್ಯಾಂಗಲ್ ಇದೆ, ಆ ರೆಕ್ಟ್ಯಾಂಗಲ್ ಒಳಗಡೆ ಸೆಮಿ ಸರ್ಕಲ್ ಇದೆ, ಮತ್ತೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೇನು, ಈ ತರ ಇಲ್ಲಿ 90 ಡಿಗ್ರಿ ಇರುವಂತ ಒಂದು ಟ್ರಯಾಂಗಲ್ ಇದೆ. ಸೊ ಈಗ ಈ ಮೂರು ಶೇಪ್ಗಳನ್ನ ಇಲ್ಲಿ ಬರ್ಕೊಂತ ಹೋಗೋಣ. ಸೊ ಟೋಟಲ್ ಎಷ್ಟು ಶೇಪ್ ಇರೋದು, 3 ಶೇಪ್ಗಳಿದ್ದಾವೆ. ಮೊದಲನೇದು ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಅನ್ನ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಆದ್ಮೇಲೆ ಇರುವಂತದ್ದು ಯಾವುದು, ಟ್ರಯಾಂಗಲ್ ಒಂದಿದೆ. ನೆಕ್ಸ್ಟ್ ಸೆಮಿ ಸರ್ಕಲ್ ಒಂದಿದೆ. ಸೊ ಈಗ ಅಷ್ಟಕ್ಕೂ ಕೂಡ ನಾವು ಲೆಂತ್ ಮತ್ತೆ ಬ್ರೆಡ್ತ್ ವ್ಯಾಲ್ಯೂಸ್ ಇರ್ಬೋದು, ರೇಡಿಯಸ್ ವ್ಯಾಲ್ಯೂಸ್ ಇರ್ಬೋದು, ಅದೇನೇನಿದೆ ಬರ್ಕೊಳ್ಳಿ. ಸೊ ನೋಡಿದ್ರೆ ಇಲ್ಲಿ ನೀವು ರೆಕ್ಟ್ಯಾಂಗಲ್ದು 3 ಮೀಟರ್ ಇದೆ, ಏನು ವಿಡ್ತ್. ಸೊ ವಿಡ್ತ್ ಈಸ್ ಆಫ್ 3 ಮೀಟರ್. ಹಾಗಾದ್ರೆ ಲೆಂತ್ ಏನಿದೆ ರೆಕ್ಟ್ಯಾಂಗಲ್ದು, ಸಿಂಪಲ್ ನೋಡಿ. ಇಲ್ಲಿ ಸೆಮಿ ಸರ್ಕಲ್ದು ರೇಡಿಯಸ್ ಅನ್ನ ಕೊಟ್ಟಿದ್ದಾರೆ. ಸೊ ರೇಡಿಯಸ್ 3 ಮೀಟರ್ ಇರುತ್ತೆ. 3 ಮೀಟರ್ ರೇಡಿಯಸ್ ಇದೆ ಅಂತಂದ್ರೆ 3 + 3 6. ಸೊ 6 ಮೀಟರ್ ಇಸ್ ದ ಡಯಾಮೀಟರ್. ಅಷ್ಟೇ ಅಲ್ವಾ ನಮಗೆ ರೆಕ್ಟ್ಯಾಂಗಲ್ ಇನ ಲೆಂತ್ ಇರೋದು. ಸೊ ಟೋಟಲ್ ಎಷ್ಟಾಗುತ್ತೆ, 6 ಮೀಟರ್ ಲೆಂತ್ ಆಗುತ್ತೆ. ಗೊತ್ತಾಯ್ತಾ. 3 ಮೀಟರ್ ರೇಡಿಯಸ್ ಅನ್ನ ಕೊಟ್ಟಿರೋದು ಸೆಮಿ ಸರ್ಕಲ್ದು. ಸೊ ಟೋಟಲ್ ಏನಾಗಿರುತ್ತೆ, 3 + 3 ಅಂತಂದ್ರೆ 6 ಮೀಟರ್ ವಿಲ್ ಬಿ ದ ಲೆಂತ್. ನೆಕ್ಸ್ಟ್ ಟ್ರಯಾಂಗಲ್ಗೂ ಕೂಡ 6 ಮೀಟರ್ ಹೈಟ್ ಇರುತ್ತೆ. ನೆಕ್ಸ್ಟ್ ವಿಡ್ತ್. ಸೊ ಇಲ್ಲಿ ಬೇಸ್ ಎಷ್ಟಿರೋದು, ಸಿಂಪಲ್ ನೋಡಿ. ಇಲ್ಲಿ 3 ಮೀಟರ್ ಇದೆ. ಇಲ್ಲಿ ಟೋಟಲ್ ರೆಕ್ಟ್ಯಾಂಗಲ್ ಮತ್ತೆ ಟ್ರಯಾಂಗಲ್ ಎರಡರದ್ದು ಕೂಡ ಬೇಸ್ ಎರಡು ಕೂಡ ಸೇರಿ ಎಷ್ಟಿದೆ, 6 ಮೀಟರ್ ಇದೆ. ಸೊ 3 6. ಸೊ ಇಲ್ಲಿ 3 ಇದೆ. ಸೊ 6 - 3 ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ, ದಟ್ ಈಸ್ ಆಫ್ 3 ಮೀಟರ್. ಗೊತ್ತಾಯ್ತಾ. ಟೋಟಲ್ ನನಗೆ 6 ಇತ್ತು, ಇದು ಅಷ್ಟು ಕೂಡ ನನಗೆ 3 ಮೀಟರ್ ಇದೆ. ಸೊ ಅದನ್ನು ತೆಗೆದಾಕಿದ್ರೆ 6 - 3 ಅಂತಂದ್ರೆ ಇದ್ರದ್ದು ಎಷ್ಟು ಉಳ್ಕೊಂತು, ನನಗೆ 3 ಮೀಟರ್ ಉಳ್ಕೊಂತು. ನೆಕ್ಸ್ಟ್ ಸೆಮಿ ಸರ್ಕಲ್ದು ರೇಡಿಯಸ್ ವ್ಯಾಲ್ಯೂ ಎಷ್ಟಿದೆ, ನಮಗೆ 3 ಮೀಟರ್ ಅಂತ ಇದೆ. ಸೊ ಇಷ್ಟು ಬರ್ಕೊಂಡಾಯ್ತು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೆ SI ಯೂನಿಟ್ ಅನ್ನು ಬರೀತೀನಿ ನೋಡಿ, ಮೀಟರ್ ಸ್ಕ್ವೇರ್. ಗೊತ್ತಾಯ್ತಾ. ಮೀಟರ್ ಅಲ್ಲಿ ಎಲ್ಲಾ ವ್ಯಾಲ್ಯೂಗಳನ್ನ ಕೊಟ್ಟಿರೋದ್ರಿಂದ ಮೀಟರ್ ಸ್ಕ್ವೇರ್. ಸೊ ಫಸ್ಟ್ ರೆಕ್ಟ್ಯಾಂಗಲ್ದು ಏರಿಯಾನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ರೆಕ್ಟ್ಯಾಂಗಲ್ ಏರಿಯಾ ವಿಲ್ ಬಿ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಎಷ್ಟಿದೆ, 6 ಇದೆ. ಬ್ರೆಡ್ತ್ ಎಷ್ಟಿದೆ, 3 ಇದೆ. 6 × 3 = 18. ಸೊ 18 ಇಸ್ ದ ವ್ಯಾಲ್ಯೂ. ಗೊತ್ತಾಯ್ತಾ. 18 ಬರೆದ್ರೆ ಸಾಕು. SI ಯೂನಿಟ್ ಇಲ್ಲಿ ಬರ್ದಿದ್ದೀವಿ. ನೆಕ್ಸ್ಟ್ ಟ್ರಯಾಂಗಲ್ದು, ರೈಟ್ ಆಂಗಲ್ ಟ್ರಯಾಂಗಲ್ದು ಏರಿಯಾ ಯಾವ ರೀತಿ ಕಂಡುಹಿಡಿತೀರಾ ನೀವು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ಎಷ್ಟಿದೆ ಟ್ರಯಾಂಗಲ್ದು, 3 ಮೀಟರ್, ಇಂಟು ಹೈಟ್ ಎಷ್ಟಿದೆ ಟ್ರಯಾಂಗಲ್ದು, 6 ಮೀಟರ್. 6 × 3 = 18 ಹೋಲ್ ಡಿವೈಡೆಡ್ ಬೈ 2 ಅಂತಂದ್ರೆ 9 ಮೀಟರ್ ಆಯ್ತು. ನೆಕ್ಸ್ಟ್ ಸೆಮಿ ಸರ್ಕಲ್ದು ನಾವು ಯಾವ ರೀತಿ ಕಂಡುಹಿಡ್ತೀವಿ ಏರಿಯಾನ, ಸೆಮಿ ಸರ್ಕಲ್ ಏರಿಯಾ ವಿಲ್ ಬಿ ಈಕ್ವಲ್ ಟು πr² ಹೋಲ್ ಡಿವೈಡೆಡ್ ಬೈ 2. ಸೊ π ಇಂಟು r² ಎಷ್ಟು, r ವ್ಯಾಲ್ಯೂ ಇಸ್ 3 ಅಲ್ವಾ. ಸೊ 3² ಹೋಲ್ ಡಿವೈಡೆಡ್ ಬೈ 2. ಸೊ 3² ಅಂತಂದ್ರೆ 9 ಅಲ್ವಾ. ಸೊ 9π ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. ಪೈ ಅನ್ನ ಬರ್ಸೋದು ಯಾವ ರೀತಿ ಗೊತ್ತಾ, ಸಿಂಪಲ್. ಸೊ 9 ಅನ್ನ ಪ್ರೆಸ್ ಮಾಡಿ. ಇವಾಗ 9 ಇಂಟು ಅಲ್ವಾ ಇರೋದು. ಸೊ 9 ಇಂಟು ಪೈ ಬರ್ಸ್ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ, ಇಲ್ಲಿ EXP ಅಂತ ಕಾಣಿಸ್ತಾ ಇರುತ್ತೆ ಕೆಳಗಡೆ, ಅದನ್ನ ಒತ್ತಿದ್ರೆ ಪೈ ಅಂತ ಬರುತ್ತೆ ಅದರಲ್ಲಿ. ಸರಿನಾ. 3.14 ಅಥವಾ 22/7 ಅನ್ನ ಬರಿತಾ ಹೋಗ್ಬೇಡಿ. ಗೊತ್ತಾಯ್ತಾ ಯಾವ ರೀತಿ ಅಂತ. 9 ಅನ್ನ ಪ್ರೆಸ್ ಮಾಡಿ, ಇಂಟುನ ಹಾಕಿ, ನೆಕ್ಸ್ಟ್ ಪೈ ಬರ್ಸ್ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ, ಇಲ್ಲಿ ಕೆಳಗಡೆ EXP ಅಂತ ಇರುತ್ತೆ, ಅದನ್ನ ಒತ್ತಿದ್ರೆ ಪೈ ಬರುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ 2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 14.13. ಸೊ ಸೆಮಿ ಸರ್ಕಲ್ ಏನ್ ಬಂತು ಏರಿಯಾ, 14.13. ಸೊ ಅದನ್ನ ಬರೀರಿ, 14.13. ನೆಕ್ಸ್ಟ್ ಫಸ್ಟ್ ರೆಕ್ಟ್ಯಾಂಗಲ್ದು X ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. X ಮತ್ತೆ Yದು SI ಯೂನಿಟ್ ಮೀಟರ್ ಇಂದಾನೆ ತಗೊಂತ ಹೋಗ್ತೀವಿ. ಸೊ X ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ತೀನಿ ನೋಡಿ. ಈಗ ನನ್ನ ಹತ್ರ ಒಂದು ರೆಕ್ಟ್ಯಾಂಗಲ್ ಇದೆ ಫಾರ್ ಎಕ್ಸಾಂಪಲ್. ಈಗ ನಾನು ಈ ಒಂದು ಪ್ರಾಬ್ಲಮ್ ಅಲ್ಲಿ ಇರುವಂತಹ ಶೇಪ್ಸ್ ಗಳಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ, X ಮತ್ತೆ Y ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ಅಂತ. ಉಳಿದಿರುವಂತಹ ಶೇಪ್ಗಳದ್ದು ಫುಲ್ ಒಂದು ವಿಡಿಯೋನೇ ಮಾಡಿದ್ದೀನಿ ನಾನು, ಸಪರೇಟ್ ವಿಡಿಯೋ. ಎಲ್ಲಾ ಶೇಪ್ಗಳದ್ದು ಕೂಡ ಯಾವ ರೀತಿ X ವ್ಯಾಲ್ಯೂ, Y ವ್ಯಾಲ್ಯೂ ಮತ್ತೆ ಏರಿಯಾನ ಯಾವ ರೀತಿ ಕಂಡುಹಿಡಿಬೇಕು ಅಂತ. ಸೊ ಆ ವಿಡಿಯೋನ ನೀವು ನೋಡ್ಬೋದು. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಈಗ ಏನಾದ್ರೂ ರೆಕ್ಟ್ಯಾಂಗಲ್ ಇದೆ ಅಂತಂದ್ರೆ ಅದ್ರದ್ದು ಸೆಂಟ್ರಾಯ್ಡ್ ಅನ್ನ ನಾವು ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಸೆಂಟ್ರಾಯ್ಡ್ ಅಂತಂದ್ರೇನು, ಮಿಡಲ್ ಪಾಯಿಂಟ್. ಸೊ ಮಿಡಲ್ ಪಾಯಿಂಟ್ ಅನ್ನ ನಾವು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಈ ತರ ಒಂದು ಲೈನು, ಈ ತರ ಒಂದು ಲೈನ್, 2 ಲೈನ್ ಅನ್ನ ನಾವು ಹಾಕ್ತಿವಿ. ಸೊ ಇಲ್ಲಿ ಉದ್ದುದ್ದ ಇದೆಯಲ್ಲ ಲೈನು, ಅದನ್ನ ನಾವು Y ಅಂತ ಕರಿಬೇಕು. ಅಡ್ಡ ಅಡ್ಡ ಇದೆಯಲ್ಲ ಆ ಲೈನ್ ಅನ್ನ X ಅಂತ ಕರಿಬೇಕು. ಗೊತ್ತಾಯ್ತಾ. ಸೊ ಅಡ್ಡ ಅಡ್ಡ ಇದೆ ಅಂತಂದ್ರೆ ಹಿಂಗೆ ಹಾರಿಜಾಂಟಲ್ ಆಗಿ ಇದೆಯಲ್ಲ ಅದು X,
ನೆಕ್ಸ್ಟ್ ವರ್ಟಿಕಲ್ ಆಗಿ ಉದ್ದುದ್ದ ಇದೆಯಲ್ಲ ಅದು y. ಸೊ ಈಗ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ವೈ ವ್ಯಾಲ್ಯೂ ಏನಾಗಿರುತ್ತೆ, ಸಿಂಪಲ್. ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಬೇಸ್ ಡಿವೈಡೆಡ್ ಬೈ 2. ನೋಡಿ ಇಲ್ಲಿ ಇದಷ್ಟು ಕೂಡ ಬೇಸ್ ಆಗಿರುತ್ತೆ ಟ್ರಯಾಂಗಲ್ದು, ಸೊ ಬೇಸ್ ಬೈ 2. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾಗಿರುತ್ತೆ, ಇದಷ್ಟು ಕೂಡ ಹೈಟ್ ಅಂತಂದ್ರೆ ಹೈಟ್ ಬೈ 2 ಆಗಿರುತ್ತೆ. ಸೊ ಎರಡೂ ಕೂಡ ಏನಿಲ್ಲ, ಸಿಂಪಲ್. ಯಾವ ವ್ಯಾಲ್ಯೂ ಸಿಗುತ್ತೆ ಅದ್ರದ್ದು ಹಾಫ್ ಮಾಡಿಬಿಟ್ರೆ ನಿಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗಳು ಸಿಗ್ತಾ ಹೋಗ್ತವೆ. ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಬೇಸ್ ಬೈ 2, ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹೈಟ್ ಬೈ 2. ಸೊ ಅದೇ ಒಂದು ಕಾನ್ಸೆಪ್ಟ್ ಅನ್ನ ಈ ಕೊಟ್ಟಿರುವಂತ ಡಯಾಗ್ರಾಮ್ ಅಲ್ಲಿ ಹಾಕಬೇಕು, ಸರಿನಾ? ಸಪರೇಟ್ ಆಗಿ ಡಯಾಗ್ರಾಮ್ ಬಿಡಿಸ್ಕೋಬಾರ್ದು, ಬರೀ ರೆಕ್ಟ್ಯಾಂಗಲ್. ಈಗ ಇಲ್ಲಿ ರೆಕ್ಟ್ಯಾಂಗಲ್ ಇದೆಯಲ್ಲ, ಸೊ ಈ ರೆಕ್ಟ್ಯಾಂಗಲ್ದು ಮಿಡಲ್ ಪಾಯಿಂಟ್ ಅಂತಂದ್ರೆ ಸೆಂಟ್ರಾಯ್ಡ್ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ನಾನೇನ್ ಮಾಡ್ಬೇಕು ಅಂತಂದ್ರೆ ಈ ಆಕ್ಸಿಸ್ಗಳಿದಾವಲ್ಲ, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್, ಅವೆರಡು ಕೂಡ ಟಚ್ ಆಗೋ ರೀತಿ ಲೈನ್ ಅನ್ನ ಬರ್ಕೋಬೇಕು. ಸೊ ನೋಡಿ ವೈ ಆಕ್ಸಿಸ್ ಟಚ್ ಆಗೋ ರೀತಿ ಲೈನ್ ಹಾಕೊಂಡೆ ಸೆಂಟ್ರಾಯ್ಡ್ಗೆ. ನೆಕ್ಸ್ಟು ಎಕ್ಸ್ ಆಕ್ಸಿಸ್ ಟಚ್ ಆಗೋ ರೀತಿ ನಾನು ಲೈನ್ ಅನ್ನ ಹಾಕೊಂಡಿದ್ದೀನಿ. ಸೊ ಸ್ಕೇಲಲ್ಲಿ ಹಾಕೊಳ್ಳಿ, ಅವಾಗ ಸರಿ ಆಗ್ತಾ ಹೋಗುತ್ತೆ. ಅಡ್ಡಡ್ಡ ಅಂತಂದ್ರೆ ಆರಿಜಾಂಟಲ್ ಇದ್ರೆ ಅದ್ರ ವ್ಯಾಲ್ಯೂ ಎಕ್ಸ್ ಆಗಿರುತ್ತೆ, ಉದ್ದುದ್ದ ಅಂತಂದ್ರೆ ಈ ತರ ಇದ್ರೆ ಅದ್ರದ್ದು ವ್ಯಾಲ್ಯೂ, ವರ್ಟಿಕಲ್ ಇದ್ರೆ ವ್ಯಾಲ್ಯೂ ಏನಾಗಿರುತ್ತೆ, ಅದು ವೈ ಆಗಿರುತ್ತೆ. ಸೊ ಈಗ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾನು ಏನ್ ಹೇಳಿದ್ದೀನಿ, ರೆಕ್ಟ್ಯಾಂಗಲ್ ಅಲ್ಲಿ ಹಾಫ್ ಮಾಡ್ಬಿಟ್ರೆ ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಅಂದ್ರೆ ಇದು ಅಷ್ಟು ಕೂಡ ಎಷ್ಟಿದೆ ನಮಗೆ ಟೋಟಲ್ಲು, ಇದು ಅಷ್ಟು ಕೂಡ ನನಗೆ 6 ಮೀಟರ್ ಇದೆ ಅಲ್ವಾ? ಸೊ 6 ಮೀಟರ್ ನನಗೆ ಬೇಕಾಗಿರೋದೇನು, ಅರ್ಧ. ಸೊ ವೈ ವ್ಯಾಲ್ಯೂ ಏನಾಗಿರುತ್ತೆ, 6/2 ಆಗಿರುತ್ತೆ, ಗೊತ್ತಾಯ್ತಾ? ಸೊ ವೈ ವ್ಯಾಲ್ಯೂ ಇಸ್ ಈಕ್ವಲ್ ಟು 6/2. ವಾಟ್ ಈಸ್ ದ ವ್ಯಾಲ್ಯೂ, 3. ಸೊ 3 ಅಂತ ಬರೀತಾ ಹೋಗಿ, ವೈ ವ್ಯಾಲ್ಯೂ ಇಸ್ 3. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ ಇಲ್ಲಿ ಇಷ್ಟು. ಸೊ ಇದು ಅಷ್ಟು ಕೂಡ ಟೋಟಲ್ ಎಷ್ಟಿರೋದು, ನನಗೆ 3 ಮೀಟರ್ ಇದೆ. ಅದ್ರದ್ದು ಅರ್ಧ ಅಲ್ವಾ, ಮಿಡಲ್ ಪಾಯಿಂಟ್ ಅನ್ನ ತಗೊಂಡಿರೋದು. ಸೊ 3 12 ಡಿವೈಡೆಡ್ ಬೈ 2. ಸೊ ಏನಾಗುತ್ತೆ 3/2 ಅಂತಂದ್ರೆ ಇಟ್ ವಿಲ್ ಬಿ 1.5. ಸೊ 1.5 ಅಂತ ಬರೆದ್ರಾಯ್ತು, ಗೊತ್ತಾಯ್ತಾ ಯಾವ ರೀತಿ ಕಂಡುಹಿಡಿಯೋದು ಅಂತ? ಸಿಂಪಲ್. ಸೆಂಟರ್ ಪಾಯಿಂಟ್ ಅನ್ನ ಹಾಕೋಬೇಕು, ಅಂದ್ರೆ ಸೆಂಟ್ರಾಯ್ಡ್ ಅನ್ನ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಟಚ್ ಆಗೋ ರೀತಿ ಲೈನ್ ಅನ್ನ ಹಾಕೋಬೇಕು. ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಇಷ್ಟಿರೋದು. ಸೊ ಟೋಟಲ್ ಎಷ್ಟಿದೆ, ಅದರ ಹಾಫ್ ಆಗಿರುತ್ತೆ. ಸೊ 3/2 ಅಂತಂದ್ರೆ ಎಷ್ಟಾಯ್ತು, 1.5 ಆಯ್ತು. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾಗಿರುತ್ತೆ, ಇದು ಅಷ್ಟು ಎಷ್ಟಿದೆ, ಅದರ ಹಾಫ್ ಆಗಿರುತ್ತೆ. ಸೊ ಎಷ್ಟಿದೆ, 6 ಟೋಟಲ್ ಇರುವಂತ ಲೆಂತ್. ಸೊ 6/2 ಅಂತಂದ್ರೆ ವ್ಯಾಲ್ಯೂ ಇಸ್ 3. ಆ ಥರ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ನೆಕ್ಸ್ಟ್ ಟ್ರಯಾಂಗಲ್ ಇಂದು ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡಿಯೋಣ. ಟ್ರಯಾಂಗಲ್ದು ಸಪರೇಟ್ ಆಗಿ ಇಲ್ಲಿ ತೋರಿಸ್ತೀನಿ, ಆಮೇಲೆ ನಾವು ಮೇನ್ ಡಯಾಗ್ರಾಮಿಗೆ ಹೋಗೋಣ. ಸೊ ಟ್ರಯಾಂಗಲ್ದು ಸೆಂಟ್ರಾಯ್ಡ್ ಎಲ್ಲಿರುತ್ತೆ ಅಂತಂದ್ರೆ ಈ 90 ಡಿಗ್ರಿ ಹತ್ರನೇ ಇರುತ್ತೆ ಆಲ್ಮೋಸ್ಟ್, ಗೊತ್ತಾಯ್ತಾ? ಈ 90 ಡಿಗ್ರಿ ಎಲ್ಲಿರುತ್ತೆ, ಅದರ ಹತ್ರನೇ ಇರುತ್ತೆ ಆಲ್ಮೋಸ್ಟ್. ಸೊ ಆರಿಜಾಂಟಲ್ ಇದ್ರೆ ಅದು ಎಕ್ಸ್, ವರ್ಟಿಕಲ್ ಇದ್ರೆ ಅದು ವೈ, ಗೊತ್ತಾಯ್ತಾ? ಅಡ್ಡಡ್ಡ ಇದ್ರೆ ಎಕ್ಸ್, ಉದ್ದುದ್ದ ಇದ್ರೆ ವೈ. ಸೊ ಈಗ ಎಕ್ಸ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಟ್ರಯಾಂಗಲ್ದು ಬೇಸ್ ಬೈ 3ಗೆ ಈಕ್ವಲ್ ಆಗಿರುತ್ತೆ. ಅದೇ ವೈ ವ್ಯಾಲ್ಯೂ ಏನಾಗಿರುತ್ತೆ, ಹೈಟ್ ಬೈ 3ಗೆ ಈಕ್ವಲ್ ಆಗಿರುತ್ತೆ. ಸೊ ಡಿವೈಡ್ ಬೈ 3 ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಏನೋ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಬೇಸ್ ಬೈ 3, ಹೈಟ್ ವ್ಯಾಲ್ಯೂ ಇಸ್ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಬೇಸ್ ಬೈ 3, ವೈ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹೈಟ್ ಬೈ 3. ಇಷ್ಟೇ ಸಿಂಪಲ್. ಸೇಮ್ ಕಾನ್ಸೆಪ್ಟ್ ಅನ್ನು ಇಲ್ಲಿ ಅಪ್ಲೈ ಮಾಡೋಣ. ಈಗ ಏನಾಗುತ್ತೆ ನೋಡಿ, ಸೊ ಇಲ್ಲಿ 90 ಡಿಗ್ರಿ ಇದೆ ಅಂತಂದ್ರೆ ನಮಗೆ ಆಲ್ಮೋಸ್ಟ್ ಈ ಒಂದು ಜಾಗದಲ್ಲಿ ಸೆಂಟ್ರಾಯ್ಡ್ ಬರ್ತಾ ಹೋಗುತ್ತೆ. ಸೊ ಸೆಂಟ್ರಾಯ್ಡ್ ಬಂತು ಅಂತಂದ್ರೆ ಏನ್ ಮಾಡಬೇಕು ನಾವು, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಟಚ್ ಆಗೋ ರೀತಿ ಲೈನ್ ಅನ್ನ ಬರಿಬೇಕು. ಸೊ ಎಕ್ಸ್ ಆಕ್ಸಿಸ್ ಇಲ್ಲಿ ಟಚ್ ಆಗ್ತಾ ಇದೆ, ವೈ ಆಕ್ಸಿಸ್ ಇಲ್ಲಿ ಟಚ್ ಆಗ್ತಾ ಇದೆ, ಗೊತ್ತಾಯ್ತಾ? ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಟಚ್ ಆಗೋ ರೀತಿ ನಾವು ಲೈನ್ ಅನ್ನ ಬರಿಬೇಕಾಗುತ್ತೆ. ಈಗ ಈ ವ್ಯಾಲ್ಯೂ ಏನೋ ನನಗೆ ಆರಾಮಾಗಿ ಸಿಕ್ಬಿಡುತ್ತೆ. ಏನು ಟೋಟಲ್ ಇದು ವೈ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತಾ ನೋಡಿ, ಇಲ್ಲಿ ಉದ್ದುದ್ದ ಇದ್ರೆ ವೈ, ಅಡ್ಡಡ್ಡ ಇತ್ತು ಅಂತಂದ್ರೆ ಎಕ್ಸ್. ವೈ ವ್ಯಾಲ್ಯೂ ಏನಕ್ಕೆ ಈಕ್ವಲ್, h/3. ಸೊ ಈಗ ನೋಡಿ ಇಲ್ಲಿ h/3 ಕಂಡು ಹಿಡ್ಕೊಂಡ್ಬಿಟ್ರೆ ಎಕ್ಸ್ ಆಕ್ಸಿಸ್ಗೆ ಡೈರೆಕ್ಟ್ ಆಗಿ ಟಚ್ ಆಗ್ತಾ ಇದೆ. ಸೊ ವೈ ವ್ಯಾಲ್ಯೂ ನನಗೆ ಆರಾಮಾಗಿ ಸಿಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು h/3. ಹೈಟ್ ಆಫ್ ದಿ ಟ್ರಯಾಂಗಲ್ ಎಷ್ಟು ಕೊಟ್ಟಿರೋದು ನೋಡಿ, ಇಲ್ಲಿ ಟೋಟಲ್ ಇದಷ್ಟು ಕೂಡ ನಮಗೆ 6 ಮೀಟರ್ ಇತ್ತು. ಸೊ 6/3. ಸೊ 6/3 ಅಂತಂದ್ರೆ ಎಷ್ಟಾಯ್ತು, 2. ಸೊ 2 ಈಸ್ ದ ವೈ ವ್ಯಾಲ್ಯೂ. ಬಟ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ನೋಡಿ, ನನಗೆ ಎಕ್ಸ್ ವ್ಯಾಲ್ಯೂ ಈ ಒಂದು ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ ಬೇಸ್ ಬೈ 3 ಇಲ್ಲಿ ಮಾತ್ರ ವ್ಯಾಲ್ಯೂ ಸಿಗೋದು, ಇದಷ್ಟು ಕೂಡ ಈ ವ್ಯಾಲ್ಯೂ ಮಾತ್ರ ಸಿಗುತ್ತೆ. ಇದಷ್ಟು ಕೂಡ ನಾನು ಸೇರಿಸ್ಕೋಬೇಕು. ಇದು ಎಷ್ಟಿದೆ ನಮಗೆ, 3 ಮೀಟರ್ ಅಂತ ಅವ್ರು ಕೊಟ್ಟಿದ್ರು ಅಲ್ವಾ? ರೇಡಿಯಸ್ ಆಫ್ ದಿ ಸೆಮಿ ಸರ್ಕಲ್ ಏನು 3 ಮೀಟರ್. ಸೊ 3 ಮೀಟರ್ ಪ್ಲಸ್ ಎಕ್ಸ್ ವ್ಯಾಲ್ಯೂ, ಗೊತ್ತಾಯ್ತಾ? 3 ಮೀಟರ್ ಪ್ಲಸ್ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಸೊ 3 ಪ್ಲಸ್ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ಬೇಸ್ ಬೈ 3. ಸೊ ಬೇಸ್ ಬೈ 3. ಸೊ 3 ಪ್ಲಸ್ ಬೇಸ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಇಲ್ಲಿ, ಈ ವಷ್ಟು ಕೂಡ ಬೇಸ್. ಸೊ ಬೇಸ್ ವ್ಯಾಲ್ಯೂ ಎಷ್ಟಿದೆ ನಮಗೆ, 3 ಇದೆ. ಸೊ 3/3. ಸೊ 3 ಪ್ಲಸ್ 3 1 3 ಅಲ್ವಾ? ಸೊ 1. ಸೊ 3 ಪ್ಲಸ್ 1 ಅಂತಂದ್ರೆ 4 ಆಯ್ತು, ಗೊತ್ತಾಯ್ತಾ ಯಾವ ರೀತಿ ಕಂಡುಹಿಡಿಯೋದು ಅಂತ? ನೋಡಿ ಇಲ್ಲಿ ವೈ ವ್ಯಾಲ್ಯೂ ಆರಾಮಾಗಿ ಸಿಕ್ತು, ಯಾಕಂತಂದ್ರೆ ಅದು ಡೈರೆಕ್ಟ್ ಆಗಿ ಎಕ್ಸ್ ಆಕ್ಸಿಸ್ಗೆ ಲೈನ್ ಅನ್ನ ಹಾಕಿದೀವಿ. ಆದ್ರೆ ಇಲ್ಲೇನಾಯ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಬೇಕಾಗುತ್ತೆ ನಂಗೆ. ಸೊ ಇದು ರೇಡಿಯಸ್ 3 ಮೀಟರ್ ಇತ್ತು, ಇಲ್ಲಿ ಎಕ್ಸ್ ವ್ಯಾಲ್ಯೂ ಆರಾಮಾಗಿ ಸಿಕ್ತು. ಸೊ ಎಕ್ಸ್ ಪ್ಲಸ್ 3 ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಸಿಗ್ತಾ ಹೋಗುತ್ತೆ. ಸೊ ನಾವು ಯಾವತ್ತಿದ್ರೂ ಕೂಡ ಆಕ್ಸಿಸ್ ಇಂದ ಸೆಂಟ್ರಾಯ್ಡ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು, ಗೊತ್ತಾಯ್ತಾ? ಆಕ್ಸಿಸ್ ಇಂದ ಸೆಂಟ್ರಾಯ್ಡ್ ಅನ್ನ. ಸೊ ಈಗ ನೆಕ್ಸ್ಟ್ ಸೆಮಿ ಸರ್ಕಲ್ಗೆ ಹೋಗೋಣ. ಈಗ ಸೆಮಿ ಸರ್ಕಲ್ ಇದೆ ಅಂತ ಅಂದ್ರೆ ಅದ್ರದ್ದು ಒಂದ್ ಸೈಡ್ ವ್ಯಾಲ್ಯೂ ನಮಗೆ ಆರಾಮಾಗಿ ಗೊತ್ತಾಗೋಗ್ಬಿಡುತ್ತೆ, ಎಕ್ಸ್ ಅಥವಾ ವೈ ಯಾವ್ದಾದ್ರು ವ್ಯಾಲ್ಯೂ ಅಂತಂದ್ರೆ ಅವರು ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಟರ್ನ್ ಮಾಡಿರ್ತಾರಲ್ಲ.
ಸೊ ಈ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ಆರ್ ಅಂತಂದ್ರೆ ರೇಡಿಯಸ್. ಈಗ ಇದ್ರ ಸೆಂಟ್ರಾಯ್ಡ್ ಆಲ್ಮೋಸ್ಟ್ ಈ ಒಂದು ಪೊಸಿಷನ್ ಅಲ್ಲಿ ಬರುತ್ತೆ. ಸೊ ಈ ತರ ವರ್ಟಿಕಲ್ ಆಗಿ ಬಂತು ಅಂತಂದ್ರೆ ವ್ಯಾಲ್ಯೂ ಏನಾಗಿರುತ್ತೆ, ವೈ ಆಗಿರುತ್ತೆ. ನೆಕ್ಸ್ಟ್ ಇದೊಂದು ಆಕ್ಸಿಸ್ ಅಂತ ಅನ್ಕೊಂಡ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ, ಎಕ್ಸ್. ಸೊ ಈಗ ಎಕ್ಸ್ ವ್ಯಾಲ್ಯೂ ಆರಾಮಾಗಿ ಸಿಕ್ತು. ಹೆಂಗೆ, ನಮಗೆ ರೇಡಿಯಸ್ ಇಂದ ಆರಾಮಾಗಿ ಸಿಕ್ಬಿಡುತ್ತೆ, ಸರಿನಾ. ರೇಡಿಯಸ್ ಇಂದ ನಮಗೆ ಈ ವ್ಯಾಲ್ಯೂ ಸಿಕ್ತು. ಆದ್ರೆ ಈ ಒಂದು ವ್ಯಾಲ್ಯೂ ಇಷ್ಟು ಇಲ್ಲಿಂದ ಇಲ್ಲಿವರೆಗೂ ಈ ಒಂದು ಫ್ಲಾಟ್ ಲೈನ್ ಇಂದ ಈ ಸೆಂಟ್ರಾಯ್ಡ್ ವರ್ಗೂ ಇರುವಂತ ಡಿಸ್ಟೆನ್ಸ್ ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ 4r/3π, ಸರಿನಾ. ಈ ವ್ಯಾಲ್ಯೂ 4r/3πಗೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಈ ಸೆಂಟ್ರಾಯ್ಡ್ ಇಂದ ಈ ಕರ್ವೇಚರ್ ಇದೆಯಲ್ಲ, ಹಿಂಗೆ ಕರ್ವ್ ಆಗಿರುವಂತ ಸ್ಪೇಸ್, ಸೊ ಅಲ್ಲಿಗಿರುವಂತ ಡಿಸ್ಟೆನ್ಸ್ ಇಷ್ಟು r - 4r/3π. ಗೊತ್ತಾಯ್ತಾ, ಇಷ್ಟು ಗೊತ್ತಿರಬೇಕು. ಏನೋ ಇಲ್ಲಿಂದ ಇಲ್ಲಿವರೆಗೂ ಅಡ್ಡಡ್ಡ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ರೇಡಿಯಸ್ಗೆ ಈಕ್ವಲ್ ಆಗಿರುತ್ತೆ, ಸರಿನಾ. ನೆಕ್ಸ್ಟ್ ಈ ಸೆಂಟ್ರಾಯ್ಡ್ ಇಂದ ಈ ಒಂದು ಫ್ಲಾಟ್ ಲೈನ್ಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು, 4r/3π. ಅದೇ ಸೆಂಟ್ರಾಯ್ಡ್ ಇಂದ ಈ ಕರ್ವೇಚರ್ ಇದೆಯಲ್ಲ, ಕರ್ವ್, ಅಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು, r ಮೈನಸ್ ಅಂತಂದ್ರೆ ರೇಡಿಯಸ್ ಇಂದ ಈ ವ್ಯಾಲ್ಯೂನ ಮೈನಸ್ ಮಾಡ್ಬೇಕು, r - 4r/3π. ಸೊ ಈಗ ಇಲ್ಲಿ ಬರಿತಾ ಹೋಗೋಣ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಸೆಂಟ್ರಾಯ್ಡ್ ಅಲ್ಲಿ ಸೆಂಟರ್ ಪಾಯಿಂಟ್ ಆಲ್ಮೋಸ್ಟ್ ಇಲ್ಲಿ ಬರುತ್ತಾ ಅಂತಂದ್ರೆ ಸೆಂಟ್ರಾಯ್ಡ್. ಸೊ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಟಚ್ ಆಗೋ ರೀತಿ ಲೈನ್ ಅನ್ನ ಬರಿಬೇಕು. ಅಡ್ಡಡ್ಡ ಇದೆ ಅಂತಂದ್ರೆ ಅದು ಎಕ್ಸ್, ಉದ್ದುದ್ದ ಇದೆ ಅಂತಂದ್ರೆ ಅದು ವೈ. ಸೊ ಈಗ ನೀವು ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಇದು 3 ಮೀಟರ್, ಇದು 3 ಮೀಟರ್, ರೇಡಿಯಸ್ ಎಷ್ಟಿದೆ, 3 ಮೀಟರ್. ಸೊ ವೈ ವ್ಯಾಲ್ಯೂ ನಮಗೆ ಆರಾಮಾಗಿ ಗೊತ್ತಾಯ್ತು, ದಟ್ ಈಸ್ ಈಕ್ವಲ್ ಟು 3 ಮೀಟರ್. ಗೊತ್ತಾಯ್ತಾ ಯಾವ ರೀತಿ ಅಂತ. ಸೊ ರೇಡಿಯಸ್ ಇದೆ, ಸೊ ರೇಡಿಯಸ್ ವ್ಯಾಲ್ಯೂ ಆರಾಮಾಗಿ 3 ವ್ಯಾಲ್ಯೂ, ಸೊ ರೇಡಿಯಸ್ ಇದೆ, ಸೊ ರೇಡಿಯಸ್ ವ್ಯಾಲ್ಯೂ ವೈಗೆ ಈಕ್ವಲ್ ಆಗಿರುತ್ತೆ. ಸೊ ಈಗ ರೇಡಿಯಸ್ ವ್ಯಾಲ್ಯೂ ಎಷ್ಟು ಅಂತ ಇದ್ದಿದ್ದು 3 ಮೀಟರ್. ಸೊ 3 ವಿಲ್ ಬಿ ದ ವ್ಯಾಲ್ಯೂ ಆಫ್ ವೈ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಇದೆ ನೋಡಿ, ಫ್ಲಾಟ್ ಲೈನು ಮತ್ತೆ ಸೆಂಟ್ರಾಯ್ಡ್ ಮಧ್ಯೆ ಇರುವಂತ ವ್ಯಾಲ್ಯೂ ಏನು, ಫ್ಲಾಟ್ ಲೈನು ಮತ್ತೆ ಸೆಂಟ್ರಾಯ್ಡ್ ಮಧ್ಯೆ ಇರುವಂತ ವ್ಯಾಲ್ಯೂ ಬೇಕು. ಸೊ ಅಂತಂದ್ರೆ 4r/3π ಅನ್ನ ಯೂಸ್ ಮಾಡಬೇಕು. ಗೊತ್ತಾಯ್ತಾ ಯಾವ ರೀತಿ ಅಂತ. ಫ್ಲಾಟ್ ಲೈನು ಮತ್ತೆ ಸೆಂಟ್ರಾಯ್ಡ್ ಮಧ್ಯೆ ಇರುವಂತ ವ್ಯಾಲ್ಯೂ, ಫ್ಲಾಟ್ ಲೈನ್ ಇಲ್ಲಿದೆ, ಸೊ ಸೆಂಟ್ರಾಯ್ಡ್ ವ್ಯಾಲ್ಯೂ ಇಲ್ಲಿದೆ. ಸೊ ಅವೆರಡರ ಮಧ್ಯೆ ಇರುವಂತ ವ್ಯಾಲ್ಯೂ ಏನು, 4r/3π. ಸೊ 4 ಇಂಟು r ವ್ಯಾಲ್ಯೂ ಎಷ್ಟಿದೆ, 3 ವರ್ಲ್ ಡಿವೈಡೆಡ್ ಬೈ 3 ಇಂಟು ಪೈ. ಸೊ 3 ಕ್ಯಾನ್ಸಲ್ ಆಗುತ್ತೆ, 4 ಡಿವೈಡೆಡ್ ಬೈ ಪೈ. ಸೊ ಸಿಂಪಲ್, 4 ಡಿವೈಡೆಡ್ ಬೈ ಪೈ ಬರೆಯೋದು ಯಾವ ರೀತಿ, 4 ಅನ್ನ ಪ್ರೆಸ್ ಮಾಡಿ ಫಸ್ಟು, ಡಿವಿಷನ್ ಸಿಂಬಲ್. ಪೈ ಬರೆಸ್ಬೇಕು ಅಂತಂದ್ರೆ ಶಿಫ್ಟ್ ಅನ್ನು ಒತ್ತಿ EXP ಬಟನ್ ಒತ್ತಿದ್ರೆ ಪೈ ಬರುತ್ತೆ. ಯಾವ ರೀತಿ, 4 ಅನ್ನ ಒತ್ತಿ, ಇಂಟುನ ಒತ್ತಿ, ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನು ಒತ್ತಿ EXP ಅಂತ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಪೈ ಬರುತ್ತೆ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 1.27 ಬಂತು. ಸೊ 1.27 ಗೊತ್ತಾಯ್ತಾ ಯಾವ ರೀತಿ ಅಂತ. ಫಸ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ ಆದಷ್ಟು. ಸೊ 4/π, ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನು ಒತ್ತಿ ಎಕ್ಸ್ಪೋನೆನ್ಷಿಯಲ್ ಒತ್ತಿದ್ರೆ ಪೈ ವ್ಯಾಲ್ಯೂ ಬರುತ್ತೆ. ಸೊ 1.27 ಆಯ್ತು. ಸೊ ಈಗ ನಮಗೆ ಫರ್ದರ್ ಕ್ಯಾಲ್ಕುಲೇಟ್ ಮಾಡೋದು ವೆರಿ ಈಸಿ. ಯಾಕಂತಂದ್ರೆ AX ವ್ಯಾಲ್ಯೂ ಬೇಕು. AX ಅಂತಂದ್ರೇನು, ಏರಿಯಾ ಇಂಟು ಎಕ್ಸ್ ವ್ಯಾಲ್ಯೂ. ಗೊತ್ತಾಯ್ತಾ, ಏರಿಯಾ ಇಂಟು ಎಕ್ಸ್ ವ್ಯಾಲ್ಯೂ ಅಂತಂದ್ರೆ AX ಆಗುತ್ತೆ. ನೋಡಿ ಇಲ್ಲಿ ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ಅಂತಂದ್ರೆ ಮೀಟರ್ ಕ್ಯೂಬ್ ಇಸ್ ದ SI ಯೂನಿಟ್. ಗೊತ್ತಾಯ್ತಾ. ನೆಕ್ಸ್ಟ್ AY ಬೇಕು ಅಂತಂದ್ರೆ ಏರಿಯಾ ಇಂಟು ವೈ. ಸೊ m² ಇಂಟು m ಅಂತಂದ್ರೆ m ಕ್ಯೂಬ್ ಆಗುತ್ತೆ. ಇದು ಕೂಡ ಗೊತ್ತಾಯ್ತಾ. AX ಅಂತಂದ್ರೆ A ಇಂಟು ಎಕ್ಸ್, AY ಅಂತಂದ್ರೆ A ಇಂಟು ವೈ. ಸೊ ಈಗ AX ಅನ್ನ ಕ್ಯಾಲ್ಕುಲೇಟ್ ಮಾಡೋಣ, A ಇಂಟು ಎಕ್ಸ್. ಸೊ 18 ಇಂಟು 1.5, 18 ಇಂಟು 1.5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 27. ನೆಕ್ಸ್ಟ್ 9 ಇಂಟು 4, ಸೊ 9 ಇಂಟು 4, ಸೊ ವ್ಯಾಲ್ಯೂ ಇಸ್ 36. ನೆಕ್ಸ್ಟ್ 14.13 ಇಂಟು 1.27, 14.13 ಇಂಟು 1.27, ಸೊ ವ್ಯಾಲ್ಯೂ ಈಸ್ 17.94. ಸೊ ಡೆಸಿಮಲ್ ಆದ್ಮೇಲೆ 2 ವ್ಯಾಲ್ಯೂ ಸಾಕು, ಇಲ್ಲ ಅಂತಂದ್ರೆ ತುಂಬಾ ದೊಡ್ಡ ಕ್ಯಾಲ್ಕುಲೇಷನ್ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ AY ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ, ಏರಿಯಾ ಇಂಟು ವೈ. ಸೊ ಇವಾಗ 18 ಇಂಟು 3, 18 ಇಂಟು 3 ವ್ಯಾಲ್ಯೂ ಎಷ್ಟಾಯ್ತು ನಮಗೆ, 54 ಆಯಿತು. ನೆಕ್ಸ್ಟ್ 9 ಇಂಟು 2, 9 2 18. ನೆಕ್ಸ್ಟ್ 14.13 ಇಂಟು 3, ಸೊ 14.13 ಇಂಟು 13 ಇಂಟು 3, 42.39. ಈಗ ನಾವೇನು ಮಾಡಬೇಕು ಅಂತಂದ್ರೆ ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಶೇಡೆಡ್ ರೀಜನ್ ಅಲ್ಲಿ ಯಾವ ಸಿಂಬಲ್ಗಳು ಅಥವಾ ಶೇಪ್ಗಳಿದಾವೆ. ಟ್ರಯಾಂಗಲ್ ಶೇಡ್ ಆಗಿದೆ, ಸೊ ಅದು ಬೇಕು ನನಗೆ. ರೆಕ್ಟ್ಯಾಂಗಲ್ ಶೇಡ್ ಆಗಿದೆ, ಅದು ಬೇಕು ನನಗೆ. ಆದರೆ ಸೆಮಿ ಸರ್ಕಲ್ ನಮಗೆ ಶೇಡ್ ಆಗಿಲ್ಲ, ಸೊ ಸೆಮಿ ಸರ್ಕಲ್ ಅನ್ನ ತೆಗೆದಾಕ್ಬೇಕು. ಸೊ ಅದಕ್ಕೋಸ್ಕರ ಸೆಮಿ ಸರ್ಕಲ್ ಅಲ್ಲಿ ಏನೇನು ಏರಿಯಾ ವ್ಯಾಲ್ಯೂ ಇದೆ, ಮತ್ತೆ AX ವ್ಯಾಲ್ಯೂ ಇದೆ, ಮತ್ತೆ AY ವ್ಯಾಲ್ಯೂ ಇದೆ, ಅದಷ್ಟಕ್ಕೂ ಕೂಡ ಮೈನಸ್ ಅನ್ನ ಹಾಕಿ. ಗೊತ್ತಾಯ್ತಾ ಯಾವ ರೀತಿ ಅಂತ. ರೆಕ್ಟ್ಯಾಂಗಲ್ ಶೇಡ್ ಆಗಿತ್ತು, ಅದ್ರ ಮೇಲೆ ಇಲ್ಲಿ ಓವರ್ಲ್ಯಾಪ್ ಇರೋದಿದು. ಸೊ ರೆಕ್ಟ್ಯಾಂಗಲ್ ಶೇಡ್ ಆಗಿದೆ ಅಂತಂದ್ರೆ ಅದು ಬೇಕು. ನೆಕ್ಸ್ಟ್ ಟ್ರಯಾಂಗಲ್ ಶೇಡ್ ಆಗಿದೆ ಅಂತಂದ್ರೆ ಅದು ಬೇಕು. ಆದ್ರೆ ಈ ಸೆಮಿ ಸರ್ಕಲ್ ಇದೆಯಲ್ಲ, ಇದು ಶೇಡ್ ಆಗಿಲ್ಲ, ಸೊ ಅದನ್ನ ತೆಗೆದಾಕ್ಬೇಕು ಅಂತ ಅರ್ಥ. ಸೊ ಏನ್ ಮಾಡ್ತೀರಾ, ಸೆಮಿ ಸರ್ಕಲ್ದು ಏರಿಯಾ ಮತ್ತೆ AX ಮತ್ತೆ AY ವ್ಯಾಲ್ಯೂಗೆ ನಾವೇನ್ ಮಾಡಬೇಕು, ಮೈನಸ್ ಅನ್ನ ಹಾಕ್ಬೇಕು. ಸೊ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಸಮೇಷನ್ ಮಾಡಬೇಕು. ಸೊ 18 ಪ್ಲಸ್ 9 ಮೈನಸ್ 14.13, ಸರಿನಾ. ಗೊತ್ತಾಯ್ತಾ, 18 ಪ್ಲಸ್ 9 ಮೈನಸ್ 14.13. ಸೊ ಇಲ್ಲಿ ಒಂದೊಂದ್ಸಲಿ ಬರೆಯಕ್ಕೆ ಹೋಗ್ಬೇಡ್ರಿ,
ಬರೆಯೋದಿದ್ರೆ ಬರೀರಿ, ಏನಲ್ಲ. ಒಂದೊಂದ್ಸಲಿ ಟೀಚರ್ಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬರ್ದಿರ್ತೀನಿ ಅಷ್ಟೇ, ನೀವು ಎಕ್ಸಾಮಲ್ಲಿ ಬರಿಬೇಡ್ರಿ. ಗೊತ್ತಿರುತ್ತಲ್ವ ಯಾವುದನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂತ. ಸೊ ಇವೆರಡನ್ನ ಆ್ಯಡ್ ಮಾಡಬೇಕು. ಇಲ್ಲಿ ಶೇಡೆಡ್ ಆಗದಲ್ಲೇ ಇರುವಂತಹ ಸೆಮಿ ಸರ್ಕಲ್ ಅನ್ನು ತೆಗೆದಾಕ್ಬೇಕು. ಸೊ ಮೈನಸ್ ಅನ್ನು ಹಾಕಿ ಅಷ್ಟೇ. ಸೊ ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ ಆಯಿತು? 12.87. ಸೊ 12.87 ಗೊತ್ತಾಯ್ತಾ? ನೆಕ್ಸ್ಟ್ 27 + 36, 27 + 36 ಮೈನಸ್ 17.94. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 45.06. ನೆಕ್ಸ್ಟ್ ಇದು 54 + 18 ಮೈನಸ್ 42.39. ಸೊ ವ್ಯಾಲ್ಯೂ ಎಷ್ಟು? 29.61. ಸೊ ಏನು ಮಾಡಬೇಕು ಅಂತಂದರೆ ಫಸ್ಟು ಈ ಥರ ಮೈನಸನ್ನು ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಇದನ್ನು ತೆಗೆದಾಕ್ಬಿಡ್ರಿ. ಸರಿನಾ? ಬರೆಯೋದಿದ್ರೆ ಬರೀರಿ, ಏನಲ್ಲ. ಸರಿನಾ? ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಒಂದೊಂದ್ಸಲಿ ಟೀಚರ್ಗಳು ಏನು ಮಾಡ್ತಾರೆ ಅಂತಂದರೆ ಅದನ್ನ ಮೈನಸ್ ಹಾಕಿದ್ದೀರಾ ಅಂತ ಮಾರ್ಕ್ಸನ್ನು ಕಳೀತಾರೆ. ಒಂದ್ಸಲಿ ನಿಮ್ಮ ಪ್ರೊಫೆಸರನ್ನು ಕೇಳ್ರಿ, ಸರ್ ಮೈನಸ್ ಇದ್ರೆ ನಡೆಯುತ್ತಾ, ಇಲ್ಲ ನಾವು ಮೈನಸನ್ನು ಬರೀದಲ್ಲೇ ಸಬ್ಸ್ಟ್ರಾಕ್ಟ್ ಮಾಡಬೇಕಂತ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು? ಸಿ ವಿಲ್ ಬಿ ಈಕ್ವಲ್ ಟು ಅಂದರೆ ಸೆಂಟ್ರಾಯ್ಡ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಕಾಮ ವೈ ಬಾರ್. ಸೊ ಅದಕ್ಕೋಸ್ಕರ ನಮಗೆ ಎಕ್ಸ್ ಬಾರ್ ವ್ಯಾಲ್ಯೂ ವೈ ಬಾರ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ. ಗೊತ್ತಾಯ್ತಾ ಏನು? ಸಮೇಷನ್ ಆಫ್ ಎ ಎಕ್ಸ್. ಸೊ ಎ ಎಕ್ಸ್ ವ್ಯಾಲ್ಯೂ ಅಷ್ಟು ಆ್ಯಡ್ ಮಾಡಿದ್ದೀವಲ್ಲ ಅದು ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ ಅಂತಂದ್ರೆ ಏರಿಯಾ ಆ್ಯಡ್ ಮಾಡಿದ್ದೀವಲ್ಲ ಅದು. ಸೊ ಎಷ್ಟಾಯಿತು? ಸಬ್ಸ್ಟಿಟ್ಯೂಟ್ ಮಾಡಿ. 45.06 ಹೋಲ್ ಡಿವೈಡೆಡ್ ಬೈ 12.87. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ ವ್ಯಾಲ್ಯೂ ಇಸ್ 3.50. 3.5 ಸಾಕು. ನೆಕ್ಸ್ಟ್ ವೈ ಬಾರ್. ಸೊ ವೈ ಬಾರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎ ವೈ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ. ಸೊ ಸಮೇಷನ್ ಆಫ್ ಎ ವೈ ಏನು ಬಂದಿದೆ? 29.61 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ ಇಸ್ 12.87. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 29.61 ಹೋಲ್ ಡಿವೈಡೆಡ್ ಬೈ 12.87. ಸೊ ವ್ಯಾಲ್ಯೂ ಎಷ್ಟಾಯಿತು? 2.3. ಸೊ ಅದನ್ನು ಇಲ್ಲಿಗೆ ರೀಪ್ಲೇಸ್ ಮಾಡಿ. ಸಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ವ್ಯಾಲ್ಯೂ ಇಸ್ 3.5, ನೆಕ್ಸ್ಟ್ ವೈ ಬಾರ್ ವ್ಯಾಲ್ಯೂ ಇಸ್ 2.3. ಸೊ ಇಷ್ಟನ್ನ ಬರೆದ್ರೆ ಸಾಕು. ಸರಿನಾ? ನೀಟಾಗಿ ಕ್ಯಾಲ್ಕುಲೇಟ್ ಆಗ್ತಾ ಹೋಯ್ತು. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಫುಲ್ ಆ್ಯಂಡ್ ಫುಲ್ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಒಂದು 2-3 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಿ ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.